ಹಲೋ ಆ್ಯಂಡ್ ವೆಲ್ಕಮ್. ನಾನು ಹೆಲ್ಮೆಟ್ ಮ್ಯಾನ್. ಇದು ಸಿನಿಮಾ ವಿಮರ್ಶೆ. ಇವತ್ತಿನ ಸಿನಿಮಾ ಆಡು ಜೀವಿತಂ, ಗೋಟ್ ಲೈಫ್. ಏನು ಹೇಳೋದು ಈ ಸಿನಿಮಾ ಬಗ್ಗೆ? ಫಿಲ್ಮ್ ಲ್ಯಾಂಗ್ವೇಜ್ ಅಂತಾರಲ್ಲ, ಈ ಸಿನಿಮಾ ನೋಡಿ ಫಿಲ್ಮ್ ಲ್ಯಾಂಗ್ವೇಜ್ ಅಂದರೆ ಏನಂತ ಅರ್ಥ ಆಗುತ್ತೆ. ಆ ಭಾಷೆ ಇಲ್ಲಿ ನಿಮಗೆ ಕಾಣುತ್ತೆ, ಕೇಳುತ್ತೆ ಆ್ಯಂಡ್ ಅದರ ಫೀಲ್ ಆಗುತ್ತೆ. ಸಿನಿಮಾಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇಲ್ಲ, ಯಾಕಂದರೆ ಸಿನಿಮಾನೇ ಒಂದು ಲ್ಯಾಂಗ್ವೇಜ್. ಅದೇ ಒಂದು ಭಾಷೆ, ಅದು ದೃಶ್ಯ ಭಾಷೆ. ಒಬ್ಬ ಇಂಡಿಯನ್ ಸೌದಿ ಹೋಗಿ ತಗಲಾಕೊಂಡು ಪಡೋ ಪಾಡಿನ ಅವನ ಸರ್ವೈವಲ್ ಡ್ರಾಮಾನೇ ಈ ಸಿನಿಮಾ. ಅಲ್ಲಿ ಅವನು ತಗಲಾಕೊಂಡು ಕುರಿ ಕಾಯ್ತಿರ್ತಾನೆ. ಆರಂಭದಲ್ಲಿ ಕಷ್ಟಪಡ್ತಿರ್ತಾನೆ ತುಂಬ, ಅದು ಕುರಿಗಳನ್ನ ಮೇಂಟೈನ್ ಮಾಡೋಕ್ಕೆ. ಎಲ್ಲ ಕುರಿಗಳ ಹತ್ರ ಅದನ್ನು ಕಮ್ಯುನಿಕೇಟ್ ಮಾಡೋ ಥರ ಎಲ್ಲ ಕುರಿಗಳು ಆ ಮರಿ ಮಾತು ಕೇಳಿ ಅರ್ಥ ಮಾಡಿಕೊಂಡು ಸಹಕರಿಸೋ ಥರ ಶೂಟ್ ಮಾಡಿದ್ದಾರೆ. ವಾವ್, ಏನು ಹೇಳೋದು. ಅಲ್ಲಿ ಮನುಷ್ಯನಿಗೆ ಇವನ ಮಾತು ಅರ್ಥ ಆಗ್ತಿರಲ್ಲ, ಆದರೆ ಒಂದು ಪ್ರಾಣಿ ಅರ್ಥ ಮಾಡಿಕೊಂಡು ಅವನು ಬೇಡ್ಕೊಂಡಾಗ ತಕರಾರು ಮಾಡದೆ ಹಾಲನ್ನು ಕರೆಸ್ಕೊಳ್ಳುತ್ತೆ. ಈ ರೀತಿ ಯಾವ ಡೈಲಾಗ್ ಇಲ್ಲದೆ ಬರೀ ದೃಶ್ಯದಲ್ಲಿ ಎಲ್ಲ ಹೇಳ್ತಾ ಹೋಗ್ತಾರೆ. ಸಿನಿಮಾ ಒಂದು ವಿಷುವಲ್ ಮೀಡಿಯಾ. ವಿಷುವಲ್ ಮೀಡಿಯಾದಲ್ಲಿ ಬರೀ ಡೈಲಾಗ್ಗಳು ಮಾತಾಡಬಾರ್ದು, ಶಾರ್ಟ್ಗಳು ಆ್ಯಂಡ್ ದೃಶ್ಯಗಳು ಮಾತಾಡಬೇಕು. ಪ್ರತಿ ದೃಶ್ಯಕ್ಕೂ ನಾನು ಹೇಳ್ದಾಗೆ ಭಾಷೆ ಇರುತ್ತೆ, ಅದು ನಮ್ಮ ಭಾವನೆಗಳ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಫಿಲ್ಮ್ ಲ್ಯಾಂಗ್ವೇಜ್ನ ಸರಿಯಾಗಿ ಕಲ್ತ್ರೆ ಆ ಕಮ್ಯುನಿಕೇಟ್ ಮಾಡೋ ದೃಶ್ಯನ ಹೇಗೆ ಈ ಪರ್ಫೆಕ್ಷನ್ಗೆ ಬರೆಯೋದು ಅಂತ ಅರ್ಥ ಆಗುತ್ತೆ. ಅವನ ಹೆಂಡ್ತಿ ಒಂದು ಉಪ್ಪಿನಕಾಯಿ ಬಾಟಲ್ ರೂಪದಲ್ಲಿ ಅವನ ಜೊತೆಗಿರ್ತಾಳೆ. ಅದರೊಳಗೆ ಇರೋ ಉಪ್ಪಿನಕಾಯಿ ಅಳಿಸಿರುತ್ತೆ. ಆ ಕೆಟ್ಟ ವಾಸನೆ ಅವನಿಗೆ ಕೆಟ್ಟ ವಾಸನೆ ಅಲ್ಲ, ಸುವಾಸನೆ. ಯಾಕಂದರೆ ಅದು ಅವನಿಗೆ ಅಳಿಸಿಲ್ಲ, ಯಾಕಂದರೆ ಅದರೊಳಗಿರೋದು ಉಪ್ಪಿನಕಾಯಿ ಅಲ್ಲ, ಅವಳ ಪ್ರೀತಿ ಆ್ಯಂಡ್ ಅವಳ ನೆನಪುಗಳು. ಆ ನೆನಪನ್ನು ಆಗಾಗ ತಿಂತ ಉಸಿರಾಡ್ತಿರ್ತಾನೆ. ಇದನ್ನೇ ಇಂಟೆನ್ಸ್ ರೈಟಿಂಗ್ ಅನ್ನೋದು. ಸಿನಿಮಾನ ಬರೀ ಪ್ರೊಫೆಷನ್ ಥರ ಅಥವಾ 9 to 6 ಜಾಬ್ ಥರ, ಇಲ್ಲ ಬರೀ ಇನ್ಕಮ್ ಬರೋ ಕಾಮರ್ಸ್ ಥರ ತೊಗೊಂಡಿರೋದ್ರಿಂದ ಇದನ್ನೆಲ್ಲ ಮಾಡೋಕ್ಕಾಗಲ್ಲ. ಸಿನಿಮಾನ ಪ್ಯಾಷನ್ನಾಗಿ ತೊಗೊಂಡು ಸಿನಿಮಾನ ಧ್ಯಾನಿಸಿದ್ರೆ, ಸಿನಿಮಾನ ಜೀವಿಸಿದ್ರೆ, ಸಿನಿಮಾನ ಪ್ರೀತಿಸಿದ್ರೆ ಮಾತ್ರ ಪೃಥ್ವಿರಾಜ್ ಥರ ಈ ರೇಂಜ್ಗೆ ಇಂಟೆನ್ಸ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಸಾಧ್ಯ. ಸಿನಿಮಾಗೋಸ್ಕರ 90 to 60 kg ತೂಕ ಇಳಿಸ್ಕೊಂಡಿದ್ದಾರೆ. ಒಬ್ಬ ಇಂಡಿಯನ್ ಸೂಪರ್ ಸ್ಟಾರ್ ಒಂದು ದೃಶ್ಯಕ್ಕಾಗಿ, ಅದರ ಇಂಟೆನ್ಸಿಟಿಗಾಗಿ ಕಂಪ್ಲೀಟ್ ನ್ಯೂಡಾಗಿ ಕಾಣಿಸ್ಕೊಂಡಿದ್ದಾರೆ. ಸುಮಾರು ವರ್ಷ ಮಾತಾಡೋಕ್ಕೆ ಯಾರೂ ಇಲ್ಲ ಅಂದಾಗ, ಮಾತಾಡಲಿಲ್ಲ ಅಂದಾಗ ಮಾತು ಹೇಗೆ ತೊದಲುತ್ತೆ, ಹೇಗೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ, ಅದನ್ನು ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂದರೆ ಅದ್ಭುತ. ಅವರ ಪ್ರತಿ ಮಾತು, ಅವರ ಪ್ರತಿ ಎಕ್ಸ್ಪ್ರೆಷನ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆ ಪರಿಸ್ಥಿತಿಯಲ್ಲಿ ವರ್ಷಗಳ ನಂತರ ಹೊಟ್ಟೆ ಬೆನ್ನಿಗೆ ಅಂಟ್ಕೊಂಡಿರೋದು, ಸಣ್ಣ ಆಗಿರೋದನ್ನು ಪ್ಯಾಂಟ್ ಸೊಂಟದಲ್ಲಿ ನಿಲ್ಲದೇ ಇರೋದನ್ನು ತೋರಿಸಿರೋದು, ಈ ರೀತಿ ಸಣ್ಣ ಸಣ್ಣ ಡೀಟೇಲಿಂಗ್ ಮೂಲಕ ಅಷ್ಟಾಗಿ ಮಾತೇ ಇಲ್ಲದ ಈ ಸಿನಿಮಾ ಅದೆಷ್ಟೋ ಮಾತಾಡುತ್ತೆ. ಆ್ಯಂಡ್ ಒಂಟೆ ಜೊತೆ ಮಾತಾಡ್ತಾನೆ, ಕುರಿಗಳ ಜೊತೆ ಮಾತಾಡ್ತಾನೆ. ಒಂಟೆ ಆ್ಯಂಡ್ ಕುರಿಗಳು ಅವನ ಮಾತಿಗೆ ರಿಯಾಕ್ಟ್ ಮಾಡ್ತವೆ. ಅಫ್ಕೋರ್ಸ್ ಒಂಟೆ ಆ್ಯಂಡ್ ಕುರಿಗಳು ಆ್ಯಕ್ಟ್ ಮಾಡಿರಲ್ಲ, ಆದರೆ ಅವು ಆ್ಯಕ್ಟ್ ಮಾಡಿರೋ ಥರ ಶೂಟ್ ಮಾಡಿದ್ದಾರೆ. ಅವು ನಿಜವಾಗ್ಲೂ ಆ್ಯಕ್ಟ್ ಮಾಡಿದ್ದಾವೇನೋ ಅನ್ನೋ ಥರ ಫೀಲ್ ಕೊಡುತ್ತೆ, ಅಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಇಷ್ಟ ಇಲ್ದಿದ್ರು ಅಲ್ಲಿ ಬದುಕ್ತಿರೋ ಅವನಿಗೆ ಆ ಪ್ರಾಣಿಗಳ ಜೊತೆ ಅವನಿಗಾಗೋ ಆ ಬಾಂಡಿಂಗ್ನ ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂದರೆ, ನಾನು ಇಲ್ಲಿಂದ ಹೋಗ್ತೀನಿ ಅಂದಾಗ ಆ ಕುರಿಗಳು ಹಿಂಡು ಬಡ್ಕೊಳ್ತವೆ. ಅದು ಒಂಥರ ಬೇಡ ಹೋಗ್ಬೇಡ ಅನ್ನೋ ಥರ ಬಡ್ಕೊಳ್ತಿರೋ ಥರ ಫೀಲ್ ಆಗುತ್ತೆ. ಪ್ರತಿ ಸೀನ್, ಪ್ರತಿ ಸೀಕ್ವೆನ್ಸು ಎಷ್ಟು ಇಂಟೆನ್ಸ್ ಆಗಿ ಬರೆದಿದ್ದಾರೆ ಅಂದರೆ ಆ್ಯಂಡ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂದರೆ, ಹೀರೋ ನಜೀಬ್ ಆ್ಯಂಡ್ ಅವನ ಜೊತೆ ಬರೋ ಮಹೇರ್ ಅನ್ನೋ ಪಾತ್ರ, ಆ ಆಫ್ರಿಕನ್ ಪಾತ್ರದ ಜೊತೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವಾಗ ಮಹೇರ್ ಸಾಕಾಗಿ ಇನ್ನು ನಡೆಯೋಕ್ಕಾಗಲ್ಲ ಅಂತ ಬಿದ್ದಾಗ ಆ ಆಫ್ರಿಕನ್ ಪಾತ್ರ ಹಣೆಯಲ್ಲಿರೋ ಬೆವರನ್ನು ಒಂದು ಬೆರಳಲ್ಲಿ ಸವರ್ಬಿಟ್ಟು ಅವನಿಗೆ ಬಾಯಿಗಿಡ್ತಾನೆ. ಒಂದು ಕ್ಷಣ ಸಿನಿಮಾ ಅನ್ನೋದನ್ನು ಮರೆತು, ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಮರೆತು, ದೇವರು ಅವರಿಗೊಂದು ಹನಿ ನೀರು ಕೊಡಬಾರ್ದಾ ಅಂತ ಮನಸ್ಸು ಪರಿತಪ್ಪಿಸುತ್ತೆ, ಒದ್ದಾಡುತ್ತೆ. ಆ ಮಹೇರ್ ಕ್ಯಾರೆಕ್ಟ್ರು ಹೇಗಾದರೂ ಬದುಕ್ಬಿಡೋಕ್ಕೆ ಮರಳನ್ನು ತಿನ್ನೋ ಸೀನ್, ಅದು ಆ್ಯಕ್ಟಿಂಗ್ ಅಂತ ಗೊತ್ತಿದ್ರು ಎಲ್ಲ ಮರೆತು ಆ ಇಂಟೆನ್ಸ್ ರೈಟಿಂಗ್ಗೆ ಎದೆ ಭಾರ ಆಗುತ್ತೆ, ಮನಸ್ಸು ಚಡಪಡಿಸುತ್ತೆ, ಒದ್ದಾಡುತ್ತೆ. ಸಿನಿಮಾ ಪೂರ್ತಿ ಡೈಲಾಗ್ಗಳೇ ತುಂಬಿಕೊಂಡಿದ್ರು ಏನೂ ಅರ್ಥನೇ ಆಗದಿರೋ ಸಿನಿಮಾಗಳ ಮಧ್ಯೆ ಅಷ್ಟಾಗಿ ಮಾತೇ ಇಲ್ಲದ ಈ ಸಿನಿಮಾ ಎಷ್ಟು ಮಾತಾಡುತ್ತೆ ಆ್ಯಂಡ್ ಎಷ್ಟು ಅರ್ಥ ಮಾಡಿಸುತ್ತೆ ಅಂದರೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಈ ಸಿನಿಮಾದ ಡೈರೆಕ್ಟರ್ಗೆ, ರೈಟರ್ಗೆ, ಈ ಸಿನಿಮಾದ ಟೆಕ್ನಿಷಿಯನ್ಗಳಿಗೆ, ಆರ್ಟಿಸ್ಟ್ಗಳಿಗೆ, ಎಸ್ಪೆಷಲಿ ಮೇಕಪ್ ವರ್ಕ್ಗೆ ಎಷ್ಟು ಅವಾರ್ಡ್ ಬಂದರೂ ಕಮ್ಮಿನೇ. ಮುಖಕ್ಕೆ, ಕೈಗಳಿಗೆ, ಕಾಲಿನ ಬೊಬ್ಬೆಗಳು, ಪ್ರತಿಯೊಂದು ಸಣ್ಣ ಸಣ್ಣ ವಿಷಯನೂ ಅದೆಷ್ಟು ರಿಯಲಿಸ್ಟಿಕ್ ಆಗಿ ಮೇಕಪ್ ಮಾಡಿದ್ದಾರೆ ಅಂದರೆ ಅಸಾಧ್ಯ ಡೆಡಿಕೇಶನ್ ಅನ್ಬೋದು. ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ಗೆ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಬರೋಕ್ಕೆ ಮೇಕಪ್ ಕೂಡ ಸಿಕ್ಕಾಪಟ್ಟೆ ಕೊಡುಗೆ ಕೊಟ್ಟಿದೆ ಅಂದರೆ ಸುಳ್ಳಾಗಲ್ಲ. ಮಹೇರ್ ಕ್ಯಾರೆಕ್ಟರ್ ಮಾಡಿರೋರು, ಆಫ್ರಿಕನ್ ಕ್ಯಾರೆಕ್ಟರ್ ಮಾಡಿರೋರು ಹೇಗೆ ಹೊಗಳೋದು ಗೊತ್ತಾಗ್ತಲ್ಲ, ಅಷ್ಟು ಪರ್ಫೆಕ್ಷನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಪೃಥ್ವಿರಾಜ್ ಅವರು ಒಂದೇ ವರ್ಡ್ನಲ್ಲಿ ಹೇಳ್ಬೇಕಂದ್ರೆ ನ್ಯಾಷನಲ್ ಅವಾರ್ಡ್ ಬಿಡಿ ಬಂದೇ ಬರುತ್ತೆ. ಈ ಟೀಮ್ ಆಸ್ಕರ್ ಕ್ಯಾಂಪೇನ್ನಲ್ಲಿ ಸರಿಯಾಗಿ ಈ ಸಿನಿಮಾನ ಪ್ರಮೋಟ್ ಮಾಡಿದರೆ ಆಸ್ಕರ್ ಬಂದೇ ಬರುತ್ತೆ. ಸಿನಿಮಾಗೂ ಸರಿ, ಇವರ ಪರ್ಫಾರ್ಮೆನ್ಸ್ಗೂ ಸರಿ. ಸಿನಿಮಾದಲ್ಲಿನ ಅವರ ಕಷ್ಟಗಳು, ಒದ್ದಾಟಗಳು ಪ್ರತಿಯೊಂದು ಬರೀ ಆ ಪಾತ್ರದ್ದು ಅನಿಸಲ್ಲ, ನೋಡ್ತಿರೋ ನಮ್ಮದ್ದು ಅನಿಸುತ್ತೆ. ಅದೇ ಈ ರೈಟಿಂಗ್ನ ಕೆಪಾಸಿಟಿ ಆ್ಯಂಡ್ ಅವರ ಆ್ಯಕ್ಟಿಂಗ್ನ ಸಕ್ಸಸ್ಸು. ಆ್ಯಂಡ್ ಕೆಲವರು ಮೈನಸ್ ಹೇಳಲೇಬೇಕು ಅಂತಲೇ ಆರಂಭದಲ್ಲಿ ಅವ್ರ ಸ್ಟೋರಿ ಹೇಳ್ತಾ ಅವರ ಫ್ಲ್ಯಾಶ್ ಬ್ಯಾಕ್ ತೋರಿಸೋದು ವರ್ಕ್ ಆಗಿಲ್ಲ ಅಂತಾರೆ.
ಅದೇ ಆ್ಯಕ್ಚುಲಿ ಸಖತ್ತಾಗಿ ವರ್ಕ್ ಆಗಿರೋದು ನನ್ನ ಪ್ರಕಾರ. ಅವನ ಕಷ್ಟಗಳನ್ನ ತೋರಿಸ್ತಾ ಅವನು ಹೇಗಿದ್ದ, ಅವನ ಲೈಫ್ ಏನು, ಅವನ ಲವ್ ಏನು, ಹೆಂಡತಿ ಜೊತೆಗಿನ ಅವನ ಪ್ರೀತಿ, ಎಷ್ಟು ಕಷ್ಟಪಟ್ಟು ಮನೆ ಅಡಮಾನ ಇಟ್ಟು ಸೌದಿಗೆ ಬಂದ, ಇದನ್ನೆಲ್ಲ ಅವನನ್ನು ಅಲ್ಲಿ ಕಷ್ಟಗಳಿಗೆ ನೂಕೋ ಆರಂಭದಲ್ಲಿ ತೋರಿಸ್ತಾರೆ ಪ್ಯಾರಲಲ್ ಆಗಿ. ಆ ಬ್ಯಾಕ್ ಸ್ಟೋರಿ ಹೇಳ್ತಾ ಅವನ ಮೇಲೆ ಆಡಿಯನ್ಸ್ಗೆ ಸಿಂಪತಿ ಜಾಸ್ತಿ ಆಗೋ ಥರ ಬರೆದಿದ್ದಾರೆ. ಅಯ್ಯೋ ಪಾಪ ಈ ಥರ ಇದ್ನ, ಈಗ ಇಂಥ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾನ ಅನ್ನೋ ಸಿಂಪತಿ ವರ್ಕ್ ಆಗಲಿ ಅನ್ನೋದೇ ಆ ರೈಟಿಂಗ್ನ ಉದ್ದೇಶ. ಆ್ಯಂಡ್ ಅದು ವರ್ಕ್ ಆಗಿದೆ, ಸಖತ್ತಾಗಿ ವರ್ಕ್ ಆಗಿದೆ. ಆ್ಯಂಡ್ ಜೊತೆಗೆ ಎಸ್ಪೆಷಲಿ ಅವನ ಹೆಂಡತಿ ಜೊತೆಗಿನ ರೊಮ್ಯಾನ್ಸು ಎಷ್ಟು ಅದ್ಭುತವಾಗಿ ಬರ್ತಿದ್ದಾರೆ ಅಂದರೆ, ಆ ಲಿಪ್ ಲಾಕ್ ಸೀನ್ಗಳು, ಇಂಟೆನ್ಸ್ ರೊಮ್ಯಾನ್ಸ್ ಎಲ್ಲ ಇದೆ. ಆದರೂ ಅದು ಏನು ಕೆಟ್ಟದಾಗಿ ಕಾಣಲ್ಲ, ಒಂಥರ ಬ್ರೀಸಿ ಫೀಲಿಂಗ್ ಕೊಡುತ್ತೆ, ಒಂಥರ ಪೊಯಮ್ ಅನಿಸುತ್ತೆ ಆ ರೊಮ್ಯಾನ್ಸ್ ಎಪಿಸೋಡ್ಸ್ ಎಲ್ಲ. ಅಷ್ಟು ಚೆನ್ನಾಗಿ ಬರ್ತಿದ್ದಾರೆ. ರೈಟಿಂಗ್ನ ಮಾಸ್ಟರ್ ಪೀಸ್ ಅನಿಸೋ ಈ ಸಿನಿಮಾದಲ್ಲಿ ಕೆಲವು ರಿವ್ಯೂವರ್ಸ್ ಹೇಳೋ ಥರ ಯಾವ ಕೊರತೆ ಆರ್ ಮೈನಸ್ ಇಲ್ಲ. ಬದಲಾಗಿ ಇದು ಫಿಲ್ಮ್ ಮೇಕರ್ಸ್ಗಳಿಗೆ ಒಂದು ರೈಟಿಂಗ್ ಥಿಯರಿ ಅಂದರೆ ತಪ್ಪಾಗಲ್ಲ. ಆ್ಯಂಡ್ ಆ ಆಫ್ರಿಕನ್ ಕ್ಯಾರೆಕ್ಟರ್ ಸಡನ್ನಾಗಿ ಕಡೆಯಲ್ಲಿ ಮಿಸ್ ಆಗಿದ್ದನ್ನು ಹೇಳ್ತಾರೆ. ಆ್ಯಕ್ಚುಲಿ ಅವನಲ್ಲಿ ಮಿಸ್ ಆದ ರೀಸನ್ ಹೀರೋ ಕ್ಯಾರೆಕ್ಟರ್ನ ಕಡೆಯಲ್ಲಿ ಸೋಲೋ ಆಗಿ ತಗೊಂಡೋಗೋಕೆ, ಆ್ಯಂಡ್ ಅದು ಅನಿವಾರ್ಯ ಆಗಿತ್ತು. ಆ್ಯಂಡ್ ಅದು ನಜೀಬ್ ಪಾತ್ರದ ಕಥೆ ಆಗಿರೋದ್ರಿಂದ ಅದು ಪರ್ಫೆಕ್ಟ್ ಆಗಿತ್ತು. ಆ ಇಬ್ರಾಹಿಂ ಪಾತ್ರನ ಸುಮ್ಮನೆ ಎಂಡ್ ಮಾಡಲಿಲ್ಲ, ಅಲ್ಲಿ ಕ್ಲಿಯರ್ ಆಗಿ ರೈಟಿಂಗ್ ಇದೆ. ಹೀರೋ ಇಷ್ಟೇ ನೀರಲ್ಲಿ ಇಬ್ಬರು ಕೊನೆ ಮುಟ್ಟೋಕ್ಕೆ ಆಗಲ್ಲ ಅನ್ನೋ ಸ್ಪಷ್ಟ ಅರಿವಿನಿಂದ ಆ ಕೋಲಾ ಬಾಟಲ್ನ ನೀರನ್ನ ನಜೀಬ್ಗಾಗಿ ಆ ಇಬ್ರಾಹಿಂ ಇಟ್ಟೋಗಿರ್ತಾನೆ. ನನ್ನ ನಂಬಿ ಇಬ್ಬರು ಬರ್ತಾರೆ, ಒಬ್ಬ ಸತ್ಯ ಹೋದ, ಒಬ್ಬನಾದರೂ ಕೊನೆ ಸೇರಲಿ ಅಂತ ಅವನ ಜೀವವನ್ನು ತ್ಯಾಗ ಮಾಡಿ ಹೋಗಿರ್ತಾನೆ. ಯಾಕಂದರೆ ಅವನಿಗೆ ಪಶ್ಚಾತ್ತಾಪ ಕಾಡ್ತಾ ಇರುತ್ತೆ. ಮಹೇರ್ ಕ್ಯಾರೆಕ್ಟರ್ ಸಾಯೋಕ್ಕಿಂತ ಮುಂಚೆ ಹೇಳಿದ ಕೆಲವು ಮಾತುಗಳು ಅವನನ್ನು ಕಾಡ್ತಿರುತ್ತೆ. ಸೊ ತ್ಯಾಗ ಮಾಡಿ ನಜೀಬ್ಗಾಗಿ ಆ ನೀರನ್ನು ಇಟ್ಟು ಹೋಗಿರ್ತಾನೆ. ನೀನು ಒಬ್ಬನಾದರೂ ಗುರಿ ಸೇರ್ಕೊ ಅಂತ ಹೇಳದೆ ಹೇಳಿ ಹೋಗಿರ್ತಾನೆ. ಇದೇ ಆ ದೃಶ್ಯದ ಅರ್ಥ, ಇದನ್ನೇ ದೃಶ್ಯದ ಭಾಷೆ ಅನ್ನೋದು. ಸುಮ್ಮನೆ ಏನೋ ಮೈನಸ್ ಹೇಳಬೇಕು ಅಂತ ಏನೇನೋ ಹೇಳ್ಬಾರ್ದು. ಆ್ಯಂಡ್ ಇನ್ನೊಂದು ಸಿಲ್ಲಿ ವಿಚಾರ ಏನಪ್ಪ ಅಂದರೆ, ಆ ಮರಳುಗಾಡಲ್ಲಿ ಆ ಕುರಿಗಳನ್ನ ಹೇಗೆ ಮೇಯಿಸ್ತಿರ್ತಾನೆ ಅಂತ ಕೆಲವರು ಹಂಗಿಸಿದ್ದಾರೆ. ಅವನು ಅಲ್ಲಿ ಕುರಿನ ಮೇಯಿಸ್ತಿರಲ್ಲ, ಕುರಿ ಕಾಯ್ತಿರ್ತಾನೆ. ಮೇವನ್ನ ಆಗಾಗ ಗಾಡೀಲಿ ತಂದು ಕೊಡ್ತಿರ್ತಾರೆ. ಆ ದೃಷ್ಟಿಗಳಿವೆ, ಗಮನಿಸಿ. ಬರೀ ಗೋಳು ಹೇಗೆ ನೋಡೋದು ಅಂದ್ಕೊಂಬೇಡಿ, ಆ ಗೋಳಲ್ಲಿ ಬದುಕಿಗೆ ಇಂಪಾರ್ಟೆಂಟ್ ಆದ ಇನ್ಸ್ಪಿರೇಷನ್ ಇದೆ. ನಮ್ಮ ಸಣ್ಣ ಪುಟ್ಟ ಕಷ್ಟಗಳಿಗೆ, ನೋವುಗಳಿಗೆ ಕುಗ್ಗೋ ನಾವು ನಜೀಬ್ನ ಜರ್ನಿ ಆ್ಯಂಡ್ ಅವನ ಕಷ್ಟಗಳು, ಅವನ್ನೆಲ್ಲವನ್ನು ಫೇಸ್ ಮಾಡಿ ಕಷ್ಟಗಳನ್ನ ಗೆಲ್ಲೋ ರೀತಿ, ಕೊನೆ ಮುಟ್ಟೋ ರೀತಿ ನಮಗೆ ಬದುಕೋದಕ್ಕೆ ಸ್ಫೂರ್ತಿ ಆಗುತ್ತೆ. ಅವನ ಕಷ್ಟಗಳ ಮುಂದೆ ನಮ್ಮ ಕಷ್ಟಗಳು ಏನೇನೂ ಅಲ್ಲ ಅಂತ ಬದುಕಲ್ಲಿ ಮುನ್ನುಗ್ಗೋಕೆ ಇನ್ಸ್ಪಿರೇಷನ್ ತುಂಬುತ್ತೆ. ಸಿನಿಮಾನ ಪ್ರೀತಿಸೋ ಪ್ರತಿಯೊಬ್ಬರು ಈ ಸಿನಿಮಾನ ನೋಡಲೇಬೇಕು. ನಮ್ಮಲ್ಲಿ ಯಾಕೆ ಈ ಥರ ಸಿನಿಮಾಗಳು ಬರಲ್ಲ, ಯಾಕೆ ನಮಗೆ ಈ ಥರ ಕಥೆಗಳು ಹೊಳೆಯಲ್ಲ ಅಥವಾ ಬರೆಯೋಕ್ಕೆ ಬರಲ್ಲ? ಮಲಯಾಳಂನಲ್ಲಿ ಮಾತ್ರ ಹೇಗೆ ಬರೀತಾರೆ, ಹೇಗೆ ತೆಗಿತಾರೆ ಅಂದರೆ, ನಾವು ಸಿನಿಮಾನ ಬರೀ ಪ್ರೊಫೆಷನ್ ಥರ, ಕಾಮರ್ಸ್ ಥರ, ಎಂಟರ್ಟೈನ್ಮೆಂಟ್ ಥರ ತೊಗೊಂಡಿದ್ದೀವಿ. ನಾವು ಕೂಡ ಅವ್ರ ಥರ ಸಿನಿಮಾನ ಪ್ಯೂರ್ ಆರ್ಟ್ ಥರ, ಸಿನಿಮಾನ ಜೀವಿಸಿದ್ರೆ, ಧ್ಯಾನಿಸಿದ್ರೆ ಈ ಥರ ಕಥೆಗಳು ಹೇಗೋ ಹುಡ್ಕೊಂಬರುತ್ತೆ, ಅಥವಾ ನಾವೇ ಕೂತು ಬರ್ಕೊಬೋದು. ಬ್ಯಾಕ್ ಟು ಬ್ಯಾಕ್ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಸಿನಿಮಾ ಕೊಡ್ತಿದ್ರೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಇಷ್ಟು ದಿನ ಇಂಡಿಯಾದಲ್ಲಿ ಫೇಮಸ್ ಆಯಿತು. ಇನ್ನು ಮುಂದೆ ಈ ಥರ ಸಿನಿಮಾಗಳಿಂದ ವರ್ಲ್ಡ್ ವೈಡು ಕೊರಿಯನ್ ಸಿನಿಮಾಗಳ ಥರ ಸದ್ಯದಲ್ಲೇ ಪಾಪ್ಯುಲರ್ ಆಗುತ್ತೆ. ಕಡೆಯದಾಗಿ ಡೈರೆಕ್ಟರ್ ಬ್ಲೆಸ್ಸಿ ಸರ್ಗೆ, ಅವರ 16 ವರ್ಷಗಳ ಕನಸಿಗೆ, ಅವರ ಪ್ಯಾಷನ್ಗೆ, ಅವರ ಲೈಫ್ ಟೈಮ್ಗೆ ಈ ಒಂದು ಸಿನಿಮಾ ಸಾಕು. ಥಿಯೇಟ್ರಲ್ಲಿ ಇನ್ನೂ ಇದೆ, ಸಾಧ್ಯವಾದರೆ ಥಿಯೇಟ್ರಲ್ಲಿ ನೋಡಿ, ಆಗಲಿಲ್ಲ ಅಂದರೆ ಮಿಸ್ ಮಾಡಿದೆ, OTTಲಿ ಬಂದಾಗ ಮಿಸ್ ಮಾಡಿದೆ ನೋಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.